ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರಭಂ. ಎಲ್ಲಿ ಬಂದಿತ್ತೀಗ? ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ದೇವ್ರ ಬಗ್ಗೆ ಹೇಳ್ತಾರೆ, ಪರಮಾತ್ಮನ ನಾಲ್ಕೇ ಕೈನ ನಾಲ್ಕನೇ ಆಯುಧನ ಅಲ್ಲ. ಇದು ಇಂಪಾರ್ಟೆಂಟ್. ಅದಕ್ಕೆ ಭುಜಾಹ ಅಂತ ಹೇಳ್ತಾ ಬಹುವಚನ ಉಪಯೋಗಿಸಿದ್ರು. ಬಹುವಚನ ಮಾಧ್ಯರ್ಥ ಅಂತ ಒಂದು ಮಾತಿದೆ. ಅಂದ್ರೆ ಶಂಖಚಕ್ರ ಗದಾ ಪದ್ಮ ಎಷ್ಟು ಬೇಕಾದ್ರೂ ಇವತ್ತು ಆಯುಧ ಜಗತ್ತಲ್ಲಿ ಏನೇನು ಆಯುಧ ಇರಬಹುದು. ಅಷ್ಟೇ ಅಲ್ಲ, ನಮ್ಗೆ ಗೊತ್ತಿಲ್ಲದಿರೋ ಆಯುಧಗಳು ಏನಿದೆ, ಅನಂತ ಆಯುಧ ತರ ಪರಮಾತ್ಮ. ಸರ್ವ ಪ್ರಹರಣ ಆಯುಧ ಪರಮಾತ್ಮರ ಇಲ್ಲದಿರೋ ಆಯುಧಗಳೇ ಇಲ್ಲ. ಎಲ್ಲ ನಮಗೆ ಚಿಂತನೆ ಮಾಡಕ್ ಬರೋದಿಲ್ಲ. ಆದ್ರಿಂದ ಈ ರೂಪಕ್ಕೆ ಇಷ್ಟು ಮಾಡಿ ಅಂತ ಹೇಳಿದ್ರು. ನೀವು ಜಾಸ್ತಿ ಮಾಡಕ್ ಬಂದ್ರೆ ಮಾಡಿ ಅಂತ ಹೇಳ್ತಾರೆ. ಒಂದೇ ರೂಪಕ್ಕೆ ಹೆಚ್ಚು ಮಾಡಕ್ ಬಂತೋ ಮಾಡಿ. ಆರು ಕೃಷ್ಣ ಅಂತಷ್ಟು ಏನ್ ಚಿಂತನೆ ಮಾಡಬೇಕು? ಶಂಖ ಚಕ್ರ ವೇಣು ಹೀಗೆ. ರಾಮ ಅಂತಷ್ಟು ಧನುರ್ಧಾರಿ ಇಷ್ಟೇ. ಬಟ್ ರಾಮನು ಏನಾಗಿದ್ದಾನೆ? ಚಕ್ರ ಗದಾ ಪದ್ಮಸರ. ವೇದವ್ಯಾಸರು ಚಕ್ರ ಗದಾ ಪದ್ಮಸರ ಮತ್ತು ಪೀತಾಂಬರದರು. ಜಟ ಇಲ್ಲ, ನೋಡೋದಕ್ಕೆ ಕಾಣಿಸುತ್ತೆ. ಎಲ್ಲಾ ರೂಪಗಳಿಗೆ ಎಲ್ಲಾನು ಇದೆ, ಅಷ್ಟೇ ಹೊರತು ಬೇರೆ ಅಲ್ಲ. ಅದನ್ನೆಲ್ಲ ಚಿಂತನೆ ಮಾಡೋದು. ಮತ್ತೆ ಶಂಖಚಕ್ರ, ಶಂಖ ಹೇಗೆ ಆಯುಧ ಆಗುತ್ತೆ? ಮುಂದಿನ ಪ್ರಶ್ನೆ. ಶಂಖ ಆಯುಧ ಆಗುತ್ತಾ? ಭಗವದ್ಗೀತೆನೇ ಹೇಳುತ್ತೆ. ಯಾವಾಗ ಶಂಖ ಉತ್ತಾನೆ ಕೃಷ್ಣ, ಎಲ್ಲರೂ ಅದನ್ನು ಅನುಸರಿಸ್ತಾರೆ. ಸಘೋಷೋ ಧರ್ತರಾಷ್ಟ್ರಾಣ ಹೃದಯಾನಿ ವ್ಯಧಾರಯ. ಆ ಘೋಷ ಕೌರವರ ಕಡೆಯವರ ಹೃದಯವನ್ನು ಎದೆ ಒಡೆದಾಕ್ಬಿಡ್ತು ಅಂತ ಹೇಳ್ತಾರೆ. ಶಂಖಕ್ಕಿದೆಯೋ ಇಲ್ಲೋ? ಈ ಕಾಲ್ರಿ ಪೊಲೀಸ್ ವೀರಲ್ಲಿ ಹಾಕಿದ್ರೆ ಕಷ್ಟ ಪ್ರಾಣ ಹೋದಾಗಲ್ಲ, ನೋಡಿದ್ರೆ ಎಲ್ಲಿ ಓಡ್ತಿರ್ತಾರಾಗ್ಲೇ. ಅದು ಆಯುಧ. ಇನ್ನೂ ಹೇಳೋದಾದ್ರೆ ಎರಡು ಶಂಖ ವರ್ಣನೆ ಮಾಡ್ತಾರೆ. ಒಂದ್ಸರಿ ಭೀಮಸೇನ ಶಂಖ ಉದ್ದೆಗೆ ಏನಾಯ್ತು, ಕೃಷ್ಣ ಉದ್ದೆಗೆ ಏನಾಯ್ತು. ಎರಡು ಇಂಪಾರ್ಟೆಂಟ್. ಮಹಾಭಾರತ ತುಂಬಾ ವರ್ಣನೆ ಮಾಡ್ತಾರೆ. ಕೃಷ್ಣ ಪಾಂಚಜನ್ಯ ಉದ್ದಿದಾಗ ಇಡೀ ಜಗತ್ತು ನಡೀತು ಅಂತ ಹೇಳಿ. ಜಗತ್ತು ಅಂಥ ಶಬ್ದ ಬರ್ತಿತ್ತು. ಅದ್ರಿಂದ ಅರ್ಥ ಆಯ್ತಾ? ಭೀಮಸೇನರು ಶಂಖ ಊದಿದ್ರೆ ಕೌರವ ಸತ್ ಬಿಡ್ತಾ ಇದ್ರು. ವಿಣ್ಮೂತ್ರ ಶೋಣಿತ ಮಥೋ ಹೇಳಿದ ಮೃತಿಮಾಪು ರೇಖೆ. ವಿಣ್ಮೂತ್ರ ಶೋಣಿತ, ರಕ್ತ ಕಾರೋದು, ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ಳೋದು, ಪ್ರಾಣನೇ ಕಳ್ಕೊಳ್ಳೋದು ಬರೀ ಶಂಖದ ಧ್ವನಿಗೆ. ಶಂಖ ಆಯುಧ ಆಗ್ಲಿಲ್ಲ. ಈಗ ಆಯುಧ ಅಂದ್ರೆ ಏನು? ಹೊಡಿಬೇಕಲ್ಲ, ಹೊಡಿತಾ ಇಲ್ಲ ಈಗ. ಅದರಿಂದ ಆಯುಧ ಶಂಖ. ಪದ್ಮ ಆಯುಧ. ಪುಷ್ಕರ ಇದೆಯಲ್ಲ, ಪುಷ್ಕರ ಕ್ಷೇತ್ರ, ಅದು ಯಾತಕ್ಕೆ ಹೆಸರು ಅಂತ ಗೊತ್ತಾ? ಒಬ್ಬ ರಾಜಸ್ಥಾನ ಬ್ರಹ್ಮದೇವರು ಪದ್ಮದಿಂದ ಹೊಡಿತಾರೆ, ಸತ್ತು ಹೋಗ್ತಾನೆ. ಅದಕ್ಕೆ ಪುಷ್ಕರ ಅಂತ ಹೆಸರು. ಪುಷ್ಕರ ಅಂದ್ರೆ ಕಮಲ. ಅರ್ಥ ಆಯ್ತಾ? ಅದಕ್ಕೆ ಆ ಕ್ಷೇತ್ರಕ್ಕೆ ಹೆಸರು ಬಂತು. ಪದ್ಮ ಆಯುಧ ಅಂಬೋದಕ್ಕೆ ಅದೇ ದೃಷ್ಟಾಂತ. ಶಂಖ ಆಯುಧ, ಚಕ್ರ ಆಯುಧ. ಚಕ್ರನೇ ಆಯುಧ ಅಂತ ಅಷ್ಟೇ ಗೊತ್ತಿರೋದು. ಪದ್ಮ ಆಯುಧ, ಗದಾಯುಧ ಎಲ್ಲ ಆಯುಧಗಳೇ. ಗದೆಯಿಂದ ದಂತವಕನ್ನು ಕೊಲ್ತಾನೆ, ಚಕ್ರದಿಂದ ಶಿಶುಪಾಲನ್ನು ಕೊಲ್ತಾನೆ, ಶಂಖದಿಂದ ಎಷ್ಟೋ ರಾಕ್ಷಸ ಸತ್ತು ಬೀಳ್ತಾರೆ. ಇಲ್ಲಿ ಉದರ ಪಾತಾಳದಲ್ಲಿರೋ ರಾಕ್ಷಸರು ಸಾಯ್ತಾರೆ ಅಂದ್ರೆ ಎಷ್ಟು ಶಬ್ದ ಬರುವುದು. ಇವೆಲ್ಲ ಆಯುಧಗಳೇ. ಸುಮ್ಮನೆ ಓದೋರಿಗೆ ಏನೇನೋ ಆಯುಧ ಹೇಳ್ತಾರಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅಲ್ಲ, ದೇವ್ರು ನೋಡಿದ್ರೆ ಸಾಕು, ಅದೇ ಆಯುಧ. ಸುಟ್ಟು ಬಿಡ್ತಾರಲ್ಲ, ಆಯುಧ ಆಗ್ಲಿಲ್ಲ. ಅದ ದೃಷ್ಟಿನೂ ಆಯುಧ. ಆಮೇಲೆ ಸ್ಪರ್ಶ ಆಯುಧ. ಮುಟ್ಟಿದ್ರೆ ಕರೆಂಟ್ ಏನು ಆಯುಧ ಇದೆ? ಟಚ್ ಮಾಡಿದ್ರೆ ಸಾಕು, ಆಯುಧ ಆಯ್ತಾ ಇಲ್ಲ. ಅದು ಟಚ್ ಮಾಡಿದ್ರೆ ಸತ್ತ. ಇದೆಲ್ಲ ದೇವರ ಮಹಿಮೆ. ಪೀನವೃತ್ತ ಜಗದ್ರಕ್ಷ. ಯಾವಾಗಲೂ ಪೀನ, ಯಾವಾಗಲೂ ವೃತ್ತ. ಆ ರೋಗ ಬಂದಾಗ ಹೀಗಾಗ್ಬಿಡೋದು, ಆರೋಗ್ಯ ಸರಿ ಇದ್ದಾಗ ಹೀಗಿರೋದು, ಅವೆಲ್ಲ ಇಲ್ಲ. ಅನಿಶಂ, ಅನಾದ್ಯನಂತ ಕಾಲದಲ್ಲಿ ಒಂದೇ ರೀತಿಯಾಗಿರತಕ್ಕಂತಹ ಆಕಾರ ದೇವರಿಗಿದೆ. ಅಷ್ಟು ಅಂದ್ರೆ ನಿರ್ವಿಕಾರವಾದ ದೇಹ ಆತನಿಗಿದೆ. ಅಂದ್ರೆ ಸ್ವರೂಪ ದೇಹ, ಈ ದೇಹ ಅಲ್ಲ. ಶಂಖಚಕ್ರ ಗದ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿ ಅನಿಶಂ. ಪರಮಾತ್ಮ ಇಷ್ಟ ಆಯುಧ ಇಟ್ಕೊಂಡಿರೋದು ಯಾತಕ್ಕೆ ಅಂದ್ರೆ, ಯಾವ ಕಾಲಕ್ಕೂ ಸ್ವರೂಪದಲ್ಲೇ ಶಕ್ತಿ ಇದೆ ಅಂತ ಅರ್ಥ. ಸ್ವರೂಪದಲ್ಲೇ ಶಕ್ತಿ ಇದ್ದಾನೆ. ಬಲ ಇದೆ, ಹೊಡಿಬೇಕು ಅಂತ ಏನಲ್ಲ, ಮತ್ತು ಹೊಡಿಬಾರ್ದು ಅಂತನೂ ಅಲ್ಲ, ಬಲ ಇದೆ. ಇಷ್ಟು ಆಯುಧಗಳು ದೇವರಲ್ಲಿದೆ. ಆದ್ದರಿಂದ ದೇವರು ನಿರ್ದೋಷ. ಆತ ನಂಬಿದರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಕಾಪಾಡ್ತಾನೆ. ನಮಗೆ ಆ ರೂಪ ನೋಡಿದ ತಕ್ಷಣ ಏನಾಗುತ್ತಾಗ ಚಿಂತನೆ ಮಾಡಿದ ತಕ್ಷಣ ಧೈರ್ಯ ಬರುತ್ತೆ. ಡಾಕ್ಟರ್ ಮನೆ ಬರ್ತಾರಲ್ಲ, ಬರೀ ಕೈಲಿ ಬಂದ್ರೆ ನಮಗೇನು ಹೋಪ್ಸ್ ಬರೋದಿಲ್ಲ. ಬರೀ ಇನ್ನೇ ನೋಡ್ತೀವಿ, ಮತ್ತೆ ತರ್ಲಕ್ಕೆ ಹೋಗ್ಬೇಕು ಅಂತೇಳಿ. ಅಥವಾ ಬರೀ ಇಂಜೆಕ್ಷನ್ ಟ್ಯೂಬ್ ಇಟ್ಕೋಬೇಕ್ರೆ ಡಾಕ್ಟರ್ ಇಟ್ಕೊಂಡ್ಬಿಟ್ರೆ ಇಲ್ಲ, ಕಿಟ್ ತರ್ತಾರೆ. ಕಿಟ್ ತರಲ್ಲ ಕೊಟ್ಬಿಡ್ತಾರೆ, ಹಾಕ್ಬಿಡ್ತಾನ? ಇಲ್ಲ, ಯಾವ್ದು ಬೇಕು ಅದು ಮಾತ್ರ ಕೊಡ್ತಾರೆ. ದೇವ್ರು ಎಲ್ಲ ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಭಕ್ತರಿಗೆ ಭರವಸೆ ಕೊಡ್ತಾನೆ. ಯಾರು ಬಂದು ಯೋಚನೆ ಮಾಡ್ಬೇಡಿ, ಚಕ್ರನಾಥ್ ಚಕ್ರ ಶಂಖ ಎಲ್ಲ ಇದೆ, ಆಯ್ತಾ? ಡೋಂಟ್ ವರಿ. ಇದು ನೋಡಿದರೆ ಧೈರ್ಯ ಬರ್ಬೇಕಲ್ಲ. ಹನುಮಂತ ಸಮುದ್ರ ಹಾರೋದಕ್ಕಿಂತ ಮುಂಚೆ ರೂಪ ದೊಡ್ಡದಾಗಿ ಬೆಳೆಸ್ತಾರೆ. ಅವ್ರು ಇನ್ಯಾರಿಗೂ ಆಗಲ್ಲ ಹನುಮಂತ, ನೀನ್ ಹಾರಬೇಕು, ನೀನೇ ಹಾರಬೇಕು ಅಂತ ಹೇಳಿದಾಗ ಹನುಮಂತ ಆಯ್ತು ಅಂತೇಳಿ ರೂಪ ಬೆಳೆಸ್ತಾರೆ. ಯಾತಕ್ಕೆ ಅಂದ್ರೆ ಕಪಿಗಳೆಲ್ಲ ಭಾರಿ ಸುಸ್ತಾಗ್ಬಿಟ್ಟಿದ್ದಾರೆ. ಅವ್ರು ಏನು ಪ್ರಾಯೋಪವೇಶ ಮಾಡ್ತಾ ಇದ್ದಾರೆ. ಈ ತಮ್ಮ ಕೆಲಸ ಆಗದವ್ರ ಪ್ರಾಣ ಹೋದಾಗ ಲೆಕ್ಕ, ವಾಪಸ್ ಹೋಗಾಗಿಲ್ಲ.
ಕೆಲಸ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ನೋಡಿ ಅಂತ ನಿಂತ್ಕೋತಾರೆ, ದೊಡ್ಡ ರೂಪ ತೋರಿಸ್ತಾರೆ. ಹನುಮಂತ ರೂಪ ಬೇಕಿಲ್ಲ, ಇವರೇ ಬೇಕಾದಷ್ಟೇ. ಡಾಕ್ಟರ್ ಫುಲ್ ಫ್ರೆಂಡ್ಸ್ ಬಂದ್ಬಿಟ್ರೆ ಭಾರಿ ಖುಷಿ ಆಗುತ್ತಲ್ಲ, ಆ ಟೈಪ್ ಅಷ್ಟೇ. ಇನ್ನೇನು ಅವ್ರ ನಂಬಿಕೆ ಹುಟ್ಟಿಸ್ಬೇಕು, ಯೋಚನೆ ಮಾಡಬೇಡಿ, ಧೈರ್ಯ ಕೊಡ್ಬೇಕು. ಅದು ಹಾರ್ಬೇಕಾದ್ರೆ ಮತ್ತೆ ಏನ್ ಬೇಕಿಲ್ಲ, ಒಂದ್ಸತ್ ಅದೇ ರೂಪದಲ್ಲಿ ಕಾಲಿಟ್ರೆ ಆ ಕಡೆ ಒಂದು ಕಾಲಿಟ್ರೆ ಹಾರದೇ ಬೇಕಿಲ್ಲ, ಈ ಕಡೆ ಒಂದು ಕಾಲ ಆ ಕಡೆ ಒಂದು ಕಾಲ ಅಷ್ಟೇ. ಯಾಕೆ ಇಲ್ಲಿ 100 ಯೋಜನಕ್ಕೆ ಇಷ್ಟೆಲ್ಲ ಹೇಳ್ತಿರಲ್ಲ, 50,000 ಯೋಜನ ದೂರ ಇಲ್ಲಿ ಹೋಗಿ ನೆಕ್ಸ್ಟ್ ಡೇ ವಾಪಸ್ ಬಂದಿದ್ದು. ಇಲ್ಲಿ ಹಾಗಲ್ಲ, ಇನ್ಸ್ಟೆಂಟ್ ಆಗಿ ವಾಪಸ್ ಬಂದಿದ್ದು. ಏಕಕ್ಷಣೆ ತ್ವಾಮ್ಹಿ ಲೋಕ. ಅದಕ್ಕೆ ಎಷ್ಟು ಡಿಫರೆನ್ಸ್ ಇದೆ ಯೋಚನೆ ಮಾಡಿ. ವಾಯುದೇವರಿಗೆ ಅದು ಬೇಕಿಲ್ಲ, ಹುಡುಗರು ಧೈರ್ಯ ಕೊಡಕ್ಕೆ ಹಾಗೆ ಮಾಡ್ತಾರೆ ಹೊರತು ಏನಿಲ್ಲ ಅದಲ್ಲ. ಸ್ಮರಣೀಯ ಮುರು ವಿಷ್ಣು. ತುಂಬಾ ಜನ ಅಪಹಾಸ್ಯ ಮಾಡ್ತಾರೆ, ಎಷ್ಟು ದೇವರಿಗೆ ಭಯ ಗೊತ್ತಾ, ಎಷ್ಟು ಆಯ್ತು ಓಡಾಡ್ತಿದ್ದಾನೆ ಯಾವಾಗಲೂ ಪಾಪ ಅಂತ ಹೇಳಿ. ಅಲ್ಲ, ಇವರೆಲ್ಲ ನೆಗೆಟಿವ್ ಆಗಿ ನೋಡೋದ್ರಿಂದ ಹಾಗಾಗುತ್ತೆ. ಭಕ್ತ ವತ್ಸಲನಾದ್ದರಿಂದ ಆಯ್ದ ಇದ್ರು ಸರಿ, ಇಲ್ದ ಹೋದ್ರು ಸರಿ, ಅದೇ ಕೆಲವು ಇರಲೇಬೇಕು ಅಂತ ಹೇಳೋರಿಗೆ ಇದೆ. ಅದಕ್ಕೆ ದುರ್ಯೋಧನಿಗೆ ಅನ್ಕೊಂಡ, ಬರೀ ಕೈಲಿ ಬಂದು ಇವನೇ ಯುದ್ಧ ಮಾಡ್ತಾ ಬಿಟ್ಬಿಟ್ಟ. ಅರ್ಜುನ್ ಏನ್ ಗೊತ್ತಿತ್ತು, ಇವ್ರಿಗೆ ಆಯುಧನೇ ಬೇಕಿಲ್ಲ ಅಂತ ಗೊತ್ತಿತ್ತು. ಗೊತ್ತಾಯ್ತಾ? ಅರ್ಥ ಆಯ್ತು. ಚೀಫ್ ಮಿನಿಸ್ಟರ್ಗೆ ಆರ್ಡರ್ ಮಾಡಿ ಅಂತ ಹೇಳಿದ, ಪೆನ್ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಯಾವ್ದವ್ರಿಗೆ. ಪೆನ್ ಬೇಕಾ ಅವ್ರಿಗೆ? ನೀವು ನೋಟ್ ಮಾಡ್ಕೊಂಡಿರ್ತಾನೆ ಮುಗಿದ ಕೆಲಸ. ನಮ್ದೇ ಲೆವೆಲಲ್ಲಿ ಥಿಂಕ್ ಮಾಡಬಾರ್ದು ಅಂತ ಹೇಳಿದ್ರೆ ಕಷ್ಟ ಎಲ್ಲ ಹೇಳಿದ್ರು. ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿರು ಅನಿಶಂ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ದೀರ್ಯಂತೆ ಅನಿಶಂ ಯತಃ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಪರಮಾತ್ಮನ ಕಂಠವನ್ನ ಯಾವಾಗಲೂ ಚಿಂತನೆ ಮಾಡಿ, ಯಾವಾಗಲೂ ಚಿಂತನೆ. ಇವೆಲ್ಲದಕ್ಕೂ ಕಾಮನ್ ಅದ್. ಮತ್ತೆ ಪರಮಾತ್ಮನ ಯಾವ ಅಂಗ ನಿಮ್ಗೆ ಇಷ್ಟ ಅನ್ಸುತ್ತೋ ಅದನ್ನ ಯಾವಾಗಲೂ ಚಿಂತನೆ ಮಾಡಿ. ಏಕಾಂಗ ಧ್ಯಾನ ಅಂತ ಹೆಸರು. ಏಕಾಂಗ ಧ್ಯಾನ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೆ ಏನು, ಮುಖ ಮಾತ್ರ ಕಳಿಸ್ತಾರಷ್ಟೇ. ಗೊತ್ತಾಯ್ತಾ? ಅದು ಇರೋದು ಮುಖ ಅಲ್ಲ, ಪೂರ್ತಿ ಇದ್ರು ಮುಖ ಮಾತ್ರ ತೋರಿಸ್ತಾರೆ. ಅದಕ್ಕೆ ಪೂರ್ತಿ ಧ್ಯಾನ ಮಾಡ್ಲಿಕ್ಕೆ ಬರದೆ ಹೋದ್ರೆ ಒಂದೊಂದು ಅವಯವ ಧ್ಯಾನ ಬೇಕಾದ್ರೂ ಮಾಡಬಹುದು ಅಂತ ಶಾಸ್ತ್ರ ಇದೆ. ಅದನ್ನ ಕಪಿಲ ಗೀತೆಯಲ್ಲಿ ಹೇಳಿದ್ದೆ ಆಚಾರ್ಯ ತೋರಿಸ್ತಾ ಇದ್ದಾರೆ. ಏನಂತ, ಪರಮಾತ್ಮ ಕಂಠ ಯಾವಾಗಲೂ ಚಿಂತನೆ ಮಾಡಿ. ಅದು ಹೇಗಿದೆ, ಭಾಸ್ವ ಕೌಸ್ತುಭ ಭಾಸಕ. ಕೌಸ್ತುಭ ಮಣಿ ಕಟ್ಕೊಂಡಿದ್ದಾನೆ. ಕೌಸ್ತುಭ ಮಣಿಗೂ ಹಾರಕ್ಕೂ ವ್ಯತ್ಯಾಸ ಇದೆ. ಕೌಸ್ತುಭ ಮಣಿ ಏನು ಗೊತ್ತಾ, ಅದು ಕಂಠಮಣಿ. ಕಂಠಮಣಿ ಅಂದ್ರೆ ನೆಕ್ ಲೇಸ್ ಅಷ್ಟೇ. ಕಂಠ ಅಂದ್ರೆ ನೆಕ್ ಲೇಸ್. ನೆಕ್ಲೆಸ್ ಇಲ್ಲಿವರೆಗೆ ಧರಿಸಕ್ಕಾಗತ್ತಾ? ಇಲ್ಲಿವರೆಗೆ ನೆಕ್ಲೆಸ್ ಹಾಕೊಂಡ್ರೆ ನೆಕ್ಲೆಸ್ ಅದು ಕರೆಯೋದಿಲ್ಲ. ಇಷ್ಟಕ್ಕೆ ಇರ್ಬೇಕು ಅದು ನೆಕ್ಲೆಸ್. ಅದು ಕೌಸ್ತುಭ ಮಣಿ ಎದ್ದು ಕಾಣುತ್ತ. ಈಗ ಒಂದು ಪ್ರಶ್ನೆ ಬಂತು, ಅಂತೂ ಭಗವಂತ ಕೌಸ್ತುಭ ಮಣಿ ಹಾಕೊಂಡಿದ್ದು ಭಾರಿ ಜೋರಾಗಿ ಕಾಣಿಸ್ತಾನೆ, ಇಲ್ದೆ ಹೋಗಿದ್ರೆ ಸ್ವಲ್ಪ ಕಾಂತಿ ಏನಾಗ್ತಿತ್ತು, ಕಡಿಮೆ ಆಗ್ತಿತ್ತು ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಕೌಸ್ತುಭ ಭಾಸ್ವತ್ ಕೌಸ್ತುಭ ಭಾಸಕಂ. ಕೌಸ್ತುಭದಿಂದ ಭಾಸಿತ ಅಲ್ಲ, ಭಾಸಕ. ಕೌಸ್ತುಭದಿಂದ ಶೋಭಿತ ಅಲ್ಲ, ಕೌಸ್ತುಭಕ್ಕೆ ಶೋಭೆ ಬಂತು. ಅದರಿಂದ ಕೌಸ್ತುಭಕ್ಕೆ ಶೋಭೆ ಬಂತು ಅಷ್ಟೇ ಹೊರತು ಏನಲ್ಲ ಅದು ಪರಮಾತ್ಮನೇ. ಅದರಿಂದ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಅದು ಮುಂದೆ ಮುಂದೆ ಅದು ಮುಂದೆ ಪ್ರಶ್ನೆ ಏನು ಅಂದ್ರೆ, ಕೌಸ್ತುಭದಿಂದ ದೇವರಿಗೆ ಭೂಷಣ ಅಂತ ಇಲ್ಲೋ ಪ್ರಶ್ನೆ. ಈಗ ಭೂಷಣ ಆಗ್ಲಿಲ್ಲ, ವೇಸ್ಟು ಆಯ್ತು, ಅಪೂರ್ಣ. ಪ್ರಶ್ನೆ ಬರೀ ಎಲ್ಲ ಪ್ರಶ್ನೆಗೆ ಪ್ರಶ್ನೆ ಹಾಕೋಬೇಕು. ಅದು ಉತ್ತರೇನು ಸಿಗ್ತದಾಗ ಹಾಕೊಂಡಿರೋದು ಹೌದು. ಗೊತ್ತಾಯ್ತಾ? ದೇವ್ರು ಸ್ವೀಕಾರ ಮಾಡಿದ, ಅದೇ ಹೊರತು ಇದರಿಂದ ಚೆನ್ನಾಗಿ ಕಾಣಿಸ್ತಾನೆ ದೇವ್ರು ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಆ ರೀತಿ ಬಂತು ಅಂದ ತಕ್ಷಣ ದೇವರು ನಿರ್ದೋಷ ಆಗೋದಿಲ್ಲ, ಅಪೂರ್ಣ ಆಗಿಬಿಡ್ತಾನೆ. ವೈಕುಂಠ ಶಾಖಿಲಾ ವೇದ ಉದ್ಗೀರ್ಯಂತೆ ಅನಿಶಮ್ಯತಃ. ಎಲ್ಲಾ ವೇದಗಳನ್ನು ಪರಮಾತ್ಮ ಕಂಠದ ಧ್ಯಾನ ಮಾಡ್ತಾನೆ ಅಂತ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಪರಮಾತ್ಮನ ಕಂಠ ಹೇಗಿದೆ ಅಂದ್ರೆ, ಎಲ್ಲಾ ವೇದಗಳನ್ನು ಪ್ರತಿ ಕ್ಷಣದಲ್ಲೂ ಪರಮಾತ್ಮ ಹೇಳ್ತಾನೆ. ಪ್ರತಿ ಕ್ಷಣದಲ್ಲೂ ಕೂಡ. ಎಷ್ಟೋ ಸರ್ತೆ ಇವ್ರ ಕಂಠ ನೋಡಿ ಹೇಗಿದೆ ಅಂತ ನೋಡಕ್ ನಮ್ಗೆ ಅನಿಸ್ತದೆ. ಅವ್ರಿಗೂ ನಮಗೂ ಕಂಠ ಇದೆ, ಅವ್ರಿಗೆಲ್ಲರಿಗೂ ಕಂಠ ಇದೆ ಏನಂತೆ. ಈಗ ಹಾಡ್ತಾ ನೋಡಿ ಗೊತ್ತಾಗತ್ತೆ ಅಂತ ಹೇಳಿ. ಕಂಠ ಅಂದ್ರೆ ಇಲ್ಲಿ ಇದಲ್ಲ, ಈ ಗೊತ್ತು ಅಂತ ಅರ್ಥ ಅಲ್ಲ. ಅವ್ರು ಹಾಡೋ ರೀತಿ ಹೇಳ್ತಾರೆ, ಒಳ್ಳೆ ಕಂಠ ನೋಡಿ ಅಂತ ಹೇಳ್ತಾರೆ. ಒಳ್ಳೆ ಊಟ ಬರ್ತಾರೆ, ಒಳ್ಳೆ ಕಂಠ ಅಲ್ಲ, ಹಾಡ್ತಾರೆ ಒಳ್ಳೆ ಕಂಠ. ಆ ಅರ್ಥದಲ್ಲಿ ಕಂಠಕ್ಕೆ ಸಾರ್ಥಕ ಗೊತ್ತಾ. ಅನಂತ ವೇದಗಳನ್ನು ಪ್ರತಿಷ್ಠಳನು ಹೇಳ್ತಾನೆ. ಅದಕ್ಕೆ ಬ್ರಹ್ಮದೇವನ ಕಟ್ಕೊಂಡಿದ್ದಾನೆ. ಬ್ರಹ್ಮದೇವರು ಏನದು ಪೆನ್ ಡ್ರೈವ್ ಇದ್ದಾಗೆ ಎಲ್ಲ ವೇದ ಇದೆ ನೋಡಿ, ಎಲ್ಲಾ ವೇದಗಳು ಸೇರ್ಕೊಂಡಿವೆ. ಅಭಿಮಾನ ದೇವತೆ ಬ್ರಹ್ಮದೇವರು ಪ್ರತಿ ಕ್ಷಣದಲ್ಲೂ ಹೇಳ್ತಾನೆ. ಅಂದ್ಮೇಲೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಭಾಗವತಕ್ಕೆ ಅರ್ಥ ಇದೆ. ಪರಮಾತ್ಮ ಬ್ರಹ್ಮದೇವರು ಸದಾಕಾಲ ವೇದೋಪದೇಶವನ್ನು ಮಾಡ್ತಾನೆ. ಅದು ದೇವರ ಮಹಿಮೆ. ಇಲ್ಲಿ ಬಿಡಿದವ್ರು ಹಾಕೋ ಫ್ಯಾನ್ಸಿ ಡ್ರೆಸ್ ಆಗಿಬಿಡತ್ತೆ. ಫ್ಯಾನ್ಸಿ ಡ್ರೆಸ್ ಅಲ್ಲ, ಕೆಲಸ ಆಗ್ತಾ ಇದೆ.
ಉದ್ಗೀರ್ಯಂತೆ ಅನಿಶಮ್ಯತ, ಅನಿಶಮ್ ಮತ್ತೆ ಎಲ್ಲ ಕಡೆ ಅನಿಶಮ್ ಅಂದ್ರೆ ಯಾವಾಗ್ಲೂ ಯಾವಾಗ್ಲೂ ಸತತ ಅರ್ಥ ಮಾಡ್ಬೇಕು. ಆದ್ರಿಂದಾನೇ ಪರಮಾತ್ಮನ ಕಂಡು ಯಾವಾಗ್ಲೂ ಧ್ಯಾನ ಮಾಡ್ಬೇಕು. ಸ್ಮರೇತ ಯಾಮಿನೀನಾಥ. ಇದೇ ರೀತಿ ಕೌಸ್ತುಭಕ್ಕೊಂದೇ ಹೇಳಿದ್ರು, ಉಳಿದಕ್ಕೆ ಹೇಳಿಲ್ಲ ಅಂತ ತಿಳ್ಕೊಬಾರದು. ಚಕ್ರ ಹಾಕೊಂಡಿದ್ದಕ್ಕೆ ಚಕ್ರಕ್ಕೆ ಭೂಷಣ, ಎಲ್ಲದಕ್ಕೂ ಭೂಷಣ ಹೊರತ ದೇವರಿಗೆ ಏನೂ ಆಗ್ಬೇಕಾಗಿಲ್ಲ. ಅವನು ಪರಮಾತ್ಮ ಹೇಗಿದ್ದಾನೀಗ, ಅವನೇ ಶೋಭೆ, ಅವನಿಗೆ ಯಾವುದರಿಂದ ಶೋಭೆ ಬರಬೇಕಾಗಿಲ್ಲ. ತಾನೇ ಸೂರ್ಯ ಏನು ಅಲಂಕಾರ ಮಾಡ್ಕೊಂಡಿದ್ದಾನೆ, ಎಷ್ಟು ಬೆಳಕಿಲ್ವಾ ಈಗ? ನಮ್ಮ ಬೆಳಕಿನಿಂದ ಸೂರ್ಯನ ಬೆಳಕು ಜಾಸ್ತಿ ಆಗುತ್ತಾ? ಇಲ್ಲ. ನಾವು ದೇವ್ರ ಮುಂದೆ ದೀಪ, ಸೂರ್ಯ ಮುಂದೆ ದೀಪ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿದ್ರೆ ಸೂರ್ಯನಿಗೆ ಉಪಯೋಗ ಇದೆ ಅದರಿಂದ ಏನಾದ್ರು. ಬಟ್ ನಮ್ದು ಏನಾದ್ರು ಗೌರವಕ್ಕೋಸ್ಕರ ಹೇಳೋದು ಅಷ್ಟೇ ಹೊರತು ಇದರ ಪ್ರಯೋಜನ ಅವರಿಗಿಲ್ಲ. ಮುಂದೆ ಬಂತು ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿವತ್ ಭವತಾ ಪಾಪನೋದೀದ್ಯಂ ಶ್ರೀಪತೇರ್ ಮುಖ ಪಂಕಜ. ಪ್ರತಿಯೊಂದಕ್ಕೆ ಹೇಳೋದು ಅವ್ರ ಪರ್ಪಸ್ ಹೇಳೋದು. ಎರಡು ಭಾಗ ಮಾಡ್ತಾರೆ. ಕೌಸ್ತುಭಮಣಿ ಇದೆ, ಅರ್ಥವೇದ ಯಾವಾಗ ಹೇಳ್ತಾನೆ, ಲಿಂಕ್ ಮಾಡ್ತಾನೆ. ಶಂಖಚಕ್ರಾದಿಗಳಿದೆ, ಜಗದರ್ಶನೆ ಮಾಡ್ತಾನೆ. ಗೊತ್ತಾಯ್ತಾ? ಈಗ ಮುಖ ಇದೆ, ನಮ್ಮ ಅಜ್ಞಾನ ಕಳೀತಾನೆ. ಪ್ರತಿಯೊಂದು ಧ್ಯಾನ ಮಾಡಿದ್ರೆ ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಹೀಗಂದ್ರೆ ಬನ್ನಿ ಅಂತ ಅರ್ಥ, ಹೀಗಂದ್ರೆ ಹೋಗಿ ಅಂತ ಅರ್ಥ. ಇಷ್ಟು ಗೊತ್ತಾಗುತ್ತಲ್ಲ. ಈ ರೀತಿ ದೇವ್ರ ನೋಡಿ ತಿಳ್ಕೊಬೇಕು. ಪರಮಾತ್ಮನ ಮುಖ ಹೇಗಿದೆ ಅಂದ್ರೆ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್. ಯಾಮಿನಿ ಅಂದ್ರೆ ಏನು? ರಾತ್ರಿ. ಯಾಮಿನೀನಾಥ ಅಂದ್ರೇನು? ಚಂದ್ರ. ಯಾಮಿನೀನಾಥ ಸಹಸ್ರ ಅಮಿತ ಕಾಂತಿಮತ್. ಅದಕ್ಕಿಂತ ಅನಂತ ಸಾವಿರಾರು ಪಟ್ಟು ಕಾಂತಿಯನ್ನು ಹೊಂದಿದ್ದಾನೆ ಪರಮಾತ್ಮ. ಚಂದ್ರ ಮುಖ ಅಂತ ವರ್ಣನೆ ಮಾಡ್ತಾರೆ. ಪರಮಾತ್ಮನ ಮುಖ ಚಂದ್ರನಂತೆ ಮುಖ ಇಲ್ಲದೆ ಹೋದ್ರು ಕೂಡ ಚಂದ್ರನ ಮುಖ ಅಂತ ಕರೀತಾರೆ. ಸ್ವಲ್ಪ ಇದ್ರು ಕರೀತಾರೆ. ಆದ್ರೆ ದೇವರನ್ನ ಹೊಡ್ಸಕ್ಕೆ ಎಷ್ಟು ಚಂದ್ರ ಬೇಕು ನಮ್ಗೀಗ? ಅದಕ್ಕೆ ಸಹಸ್ರಾಮಿತ ಕಾಂತಿಮತ್. ಅಲ್ಲಿ ಹೇಗೆ ದಿವಿ ಸೂರ್ಯ ಸಹಸ್ರಸ್ಯ ಅಂತ ಬಂತಲ್ಲ, ಅಲ್ಲಿ ಅನಂತ ಸೂರ್ಯರು ಅಂತ ಅರ್ಥ. ಇಲ್ಲಿ ಅನಂತ ಚಂದ್ರರ ಕಾಂತಿ ಇದೆ. ಅಲ್ಲೊಂದು ಸಮಸ್ಯೆ ಇದೆ. ಈ ಚಂದ್ರನ ಕಾಂತಿ ಹೋಲಿಸಿದಷ್ಟು ಒಂದು ದೋಷ ಬರುತ್ತೆ. ಮಧ್ಯೆ ಎಲ್ಲ ಕಪ್ಪು ಚುಕ್ಕಿ ಇದೆ ಅಂತ ಅರ್ಥ. ಅದನ್ನ ಹೇಳ್ಬೇಕು, ಉಪಾಯವೇ ಹೇಳ್ಬೇಕು. ಚಂದ್ರಮುಖ ಅಂತ ದೋಷ ಇದೆ ಅಂತ ಹೇಳೋದಕ್ಕೆ ಇಂಡೈರೆಕ್ಟ್ಲಿ ಏನಿದೆ ಅಂತ ಅರ್ಥ ಅದಕ್ಕೆ ಹೇಳಬಾರ್ದು. ಎಂಥ ಚಂದ್ರ ಪರಮಾತ್ಮ ಅಂತ ಕೇಳಿದ್ರೆ, ಎಂಥ ಚಂದ್ರ, ನಿಷ್ಕಲಂಕಮಿವ ಚಂದ್ರ. ಬಂಧುವಿದ ತುಂಬಾ ಸರ್ತಿ ಹೇಳ್ತಾರೆ. ಒಂದ್ಸರ್ತಿ ನೋಡಿದ್ರಂತೆ, ಆಚಾರ್ಯ ಮುಖ ನೋಡ್ತಾರೆ, ಚಂದ್ರ ಕಂಡ ಕಾಣಿಸ್ತು, ಭಾರಿ ಖುಷಿ ಆಯ್ತು. ಇನ್ನೊವನು ಬೈದ, ಚಂದ್ರನಂತಿಲ್ಲ, ತಪ್ಪು ತಿಳ್ಕೊಬೇಡ, ಚಂದ್ರನಂತೆ ಆಚಾರ ಮುಖ ಇಲ್ಲ ಅಂತ. ಯಾತಕ್ಕೆ ಅಂದ್ರೆ ಚಂದ್ರನಂತ ಮುಖ ಸ್ವಲ್ಪ ಕಪ್ಪಿರ್ಬೇಕಾಗಿತ್ತು. ಏನು ಕಪ್ಪಿಲ್ಲ ಆದ್ರೆ ಚಂದ್ರನಿಗೆ ಹೋಲಿಸ್ಬೇಡ ಅಂತ ಹೇಳ್ತಾರೆ. ಉಳಿದವ್ರಿಗೆ ಹೋಲಿಸಿದ್ರೆ ಖುಷಿ ಆಗ್ತದೆ, ಆಚಾರ್ಯಗೆ ಹೋಲಿಸಿದ್ರೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕೆ? ನಿಷ್ಕಲಂಕವಾದ ಚಂದ್ರ. ನಿಷ್ಕಲಂಕ ನಾನು ಒಡೆಯಿಲ್ಲ ನಾವು, ಅಂದು ಊಹೆ ಮಾಡ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹೋದ್ರೆ ಸಾಧ್ಯ ಇಲ್ಲ. ನಿಷ್ಕಲಂಕಮಿವ ಚಂದ್ರಮಂಡಲಂ ಇದ್ದಂತೆ ಅಂಥ ಕಾಂತಿಯಿಂದ ಕೂಡಿರತಕ್ಕಂಥ ಪರಮಾತ್ಮನ ಮುಖವನ್ನ ಚಿಂತನೆ ಮಾಡಬೇಕು. ನಮಗೇನು ಉಪಯೋಗ ಇದರಿಂದ? ಭವತಾ ಪಾಪ ನೋದಿ. ಚಂದ್ರನ ಹತ್ರ ಬೆಳೆದಿಂಗಳಿಗೆ ಏನಾಗುತ್ತೆ? ಬಿಸಿಲಿನ ತಾಪ ಕಡಿಮೆ ಆಗುತ್ತೆ, ಕೂಲ್ ಅನ್ಸುತ್ತೆ. ನ್ಯಾಚುರಲ್ ಕೂಲರ್ ಅಂದ್ರೆ ಚಂದ್ರ. ಅದಕ್ಕೆ ಹುಣ್ಣಿಮೆ ರಾತ್ರಿ ಶುಕ್ಲ ಪಕ್ಷ ಪೂರ್ತಿ ಏನಾಗಿರುತ್ತೆ? ಸಾಮಾನ್ಯ ಸ್ವಲ್ಪ ತಣ್ಣಗಿರುತ್ತೆ. ಕೃಷ್ಣ ಪಕ್ಷ ಜಾಸ್ತಿ ಬಿಸಿ ಇದೆ. ಅದಕ್ಕೇನೆ ಶುಕ್ಲ ಪಕ್ಷದಲ್ಲಿ ಆತಿದ್ದಾನೆ, ತಾಪ ಕಡಿತಾನೆ. ಈ ಚಂದ್ರ ಯಾವ ತಾಪ ಕಡಿತಾನೆ? ಭವತಾಪವನ್ನು ಕಡಿತಾನೆ, ಸಂಸಾರ ತಾಪವನ್ನು ಕಡಿತಾನೆ. ದೇವ್ರ ಮುಖ ನೋಡಿದ್ರೆ ಏನಾಗುತ್ತೆ? ನಮಗೆ ಸಂಸಾರ ತಾಪ ಪರಿಹಾರ ಆಗುತ್ತೆ. ಚಂದ್ರನ್ ನೋಡಿದ ತಕ್ಷಣ ಮನಸ್ಸಿಗೆ ಹರ್ಷ ಆಗುತ್ತೆ. ಸೂರ್ಯನ ನೋಡಿದ ತಕ್ಷಣ ಕಣ್ಣು ಮುಚ್ಕೋತಾನೆ. ಚಂದ್ರನ್ ನೋಡ್ಬೇಕಾದ್ರೆ ಕಣ್ಣು ತೆಗಿತಾನೆ, ಸೂರ್ಯನ ನೋಡ್ಬೇಕಾದ್ರೆ ಕಣ್ಣು ಮುಚ್ಕೋತಾನೆ. ಅದಕ್ಕೆ ತಡ್ಕೊಳಕ್ ಆಗೋದಿಲ್ಲ. ಅದನ್ನ ಹೇಳಿದ್ರು. ಶ್ರೀಪತಿಯರ್ ಮುಖ ಪಂಕಜಂ. ಇಷ್ಟಾದ್ರೂ ಮುಖ ಹೇಗಿದೆ ಅಂದ್ರೆ ಕಮಲ ಇದ್ದಾಗಿದೆ. ಪಾದನು ಪಾದ ಪಂಕಜ ಅಂತ ಹೇಳಿದರು, ಇಲ್ಲಿ ಮುಖ ಪಂಕಜ ಅಂತ ಕರೀತಾರೆ. ಪರಮಾತ್ಮನ ಪಾದನೂ ಮುಖ ಪದ್ಮ, ಮುಖನು ಆಪಾದ ಮೌಲ್ಯ ಪರ್ಯಂತ ಪರಮಾತ್ಮನ ಪ್ರತಿ ಅವಯವ ಹೇಗಿದೆ ಅಂದ್ರೆ ಕಮಲ ಇದ್ದಾಗಿದೆ. ಸ್ತೋತ್ರ ಇದೆ, ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತ ಪಟಸ್ಯ ಪುತ್ರಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಪುರಾಣದ ಮುಕುಂದ ಸ್ತೋತ್ರ. ಕೈಯನ್ನ ಕಮಲದಿಂದ, ಕಾಲು ಎಂಬ ಕಮಲವನ್ನ ಮುಖ ಎಂಬ ಕಮಲದಲ್ಲಿ ಇಟ್ಕೊಂಡಿದ್ದಾನೆ. ಗೊತ್ತಾಯ್ತಾ? ಮೂರು ಕಮಲ ಇರಲು ಸಾಧ್ಯ ಇಲ್ಲ. ದೇವರಿಗೆ ಏನ್ ಬೇಕಾರಾಗಿ ಏನ್ ಹೇಳಿದ್ರು ದೇವರಿಗೆ ಅದು ಮತ್ತೆ ಪ್ರಶ್ನೆ ಮಾಡಬಾರ್ದು. ಸರ್ವಧರ್ಮೋಪತ್ತೇಶ್ಚ ಹಾಗಿದ್ದಾನೆ ದೇವರು. ಇದರಿಂದ ದೇವ್ರನ್ನ ನೋಡ್ತಾ ಇದ್ರೆ ನಮ್ಮ ತಾಪ ಕಡಿಮೆ ಆಗತ್ತೆ, ಸಂಸಾರ ತಾಪನೆ ಕಡಿಮೆ ಆಗತ್ತೆ. ನಿತ್ಯ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರು ನೋಡ್ತೇವೋ ಇಲ್ವೋ? ತಾಪ ಕಡಿಮೆ ಆಗತ್ತೆ ಅಂತ, ಸಂಸಾರ ತಾಪ ಪರಿಹಾರ ಆಗತ್ತೆ. ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ
ಮತ್ತೆಲ್ಲಾ ಜನಕ್ಕೂ ಮನೆಯಲ್ಲಿ ಫ್ರಿಡ್ಜ್ ಇರಬೇಕು, ಅದಿರ್ಬೇಕು, ಎಲ್ಲ ಇರೋದು. ದೇವರೇ ಇರೋದಿಲ್ಲ, ಎಲ್ಲ ಇಟ್ಕೊಂಡಿರ್ತಾರೆ, ದೇವರೇ ಇರೋದಿಲ್ಲ. ಅದೊಂದಿದ್ರೆ ಏನಾಗುತ್ತೆ, ಎಲ್ಲ ಇದ್ದಾಗ ಎಲ್ಲ ಆಲ್ ಇನ್ ಒನ್ ದೇವರೇ. ಅದು ಬಿಟ್ಟು ಎಲ್ಲ ಇದೆ ಅಂತ ಹೇಳಿ ಇಟ್ಕೊಂಡು ಪೂಜೆ ಮಾಡ್ಬೇಕಾಗತ್ತಲ್ಲ, ಗೊತ್ತಾಯ್ತಾ? ಪೂಜೆ ಮಾಡಿದ್ರೆ ಕೆಟ್ಟದಾಗತ್ತಂತೆ, ಇಟ್ರೋದ್ರೆ ಕೆಟ್ಟದಾಗತ್ತೆ ಅಂತ ಗೊತ್ತಿಲ್ಲ, ಪೂಜೆ ಮಾಡಿದ್ರೆ ಕೆಟ್ಟಾಗುತ್ತೆ, ತಪ್ಪು. ಇಟ್ಕೊಂಡ್ರೆ ಹೋಗೋದೇ ಮೈನಸ್ ಪಾಯಿಂಟ್. ಭಾಸ್ವತ್ ಸ್ವರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿ ಮತ್ತೆ ಭವತಾ ಪಾಪನೋದಿ ಈಡ್ಯಂ. ಈಡ್ಯಂ ಅಂದ್ರೆ ಸ್ತುತ್ಯಂ. ಶ್ರೀಪತೇ ಮುಖ ಪಂಕಜ. ಇಲ್ಲೂ ಮತ್ತೆ ಶ್ರೀಪತಿ ಬರಲೇಬೇಕು. ಶ್ರೀ ಅಂತ ಇಲ್ಲಿದ್ರೆ ಹೇಳದ, ಇದು ವೇದಗಳು ಹೇಳಿದ್ರಲ್ಲ, ವೇದಾವಿನ ಶ್ರೀ ಕಂಠದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಪೂರ್ಣಾನನ್ಯ ಇವೆಲ್ಲ ಮುಂದಿನ ಶ್ಲೋಕಗಳು, ನಾಳೆಗೆ ಅದು ಕಂಟಿನ್ಯೂ ಮಾಡೋಣ. ನಾಳೆ ರಾಮನವಮಿ, ಬರ್ತೀರಾ? ಎಲ್ಲರೂ ಹೋಗ್ತೀರಾ? ಅಲ್ಲ, ನಿಮಗೆ ರಜೆ ಸರಿ, ಎಲ್ಲರೂ ಹೋಗ್ಬೇಕಾದ್ರೆ ಸರಿ, ಸುಮ್ಮನೆ ಇದ್ರೆ ಏನಾರು ಇದೆಯಾ ನಾಳೆ? ಎಲ್ಲರೂ ಹೋಗ್ತೀರಾ? ಒಬ್ರೇ ಹೇಳಿದ್ರಿಲ್ಲ, ಎಷ್ಟು ಜನ ಹೇಳಿದ್ರ? ಹೋಗ್ತೀರಾ? ಬರ್ತೀರಿ? ಎಲ್ಲ ಬರ್ತೀರಾ? ನೀವೊಬ್ರು ಹೋಗೋದಾಗಿದ್ರೆ? ಇಲ್ಲ, ನೀವು ಬರೋದಾ? ಸರಿ, ಅವರೊಬ್ಬರೇ ಬರಲ್ಲ. ನಮಗೆ ರಾಮನವಮಿ ಇದೆ.